ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಒಂದು ವಾರ ವಿಡಿಯೋಗಳನ್ನ ಹಾಕೋಕ್ಕಾಗಿರಲಿಲ್ಲ, ದಯವಿಟ್ಟು ಸಾರಿ. ಇನ್ನೂ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಗಳನ್ನ ಹಾಕೋಕ್ಕೆ. ಡೇ 31ಇಂದ 100% ಪ್ರತಿ ದಿವಸ ವಿಡಿಯೋಗಳನ್ನ ಹಾಕ್ತೀನಿ. ಆದರೆ ಇವಾಗ ಸ್ವಲ್ಪ ಕಷ್ಟ ಆಗ್ತದೆ. ಡೇ 30ವರೆಗೂ ನಾನು ಅಲ್ಟರ್ನೇಟ್ ಡೇನೇ ಹಾಕಿರೋದು. ಯಾಕಂದರೆ ನನ್ನ ಹತ್ರ ವೀಡಿಯೋಸ್ಗಳೇ ಇಲ್ಲ. ನಾನು ಯಾವುದೇ ರೀತಿ ಡಯೆಟ್ನು ಫಾಲೋ ಮಾಡಿಲ್ಲ. ಕಾರಣನೂ ಹೇಳಿದ್ದೀನಿ, ಹುಷಾರಿರಲಿಲ್ಲ ಅಂಥೇಳಿ. ಅದಾದಮೇಲೆ ಆಚೆ ಹೋಗೋದು, ಸ್ವಲ್ಪ ನಮ್ಮದು ಮನೆ ಶಿಫ್ಟಿಂಗ್ ಎಲ್ಲ ಇದೆ. ಹಾಗಾಗಿ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಅದು ಬ್ಯುಸಿ. ಮಕ್ಕಳದ್ದು ಹಾಲಿಡೇ ಆಗಿರೋದ್ರಿಂದ ಮನೇಲೇ ಇದ್ದಾರೆ. ಹಾಗಾಗಿ ಎದ್ದೇಳೋದು ನಾವು ಲೇಟಾಗಿ ಎದ್ದೇಳ್ತಾ ಇದ್ದೀವಿ. ಇವಾಗ ನೋಡಿ ಟೈಮು 12 ಗಂಟೆ ಆಗಿದೆ. ಇನ್ನೂ ತಿಂಡಿ ತಿಂದಿಲ್ಲ ನಾನು. ಮಕ್ಕಳದೆಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ಗೆ ಬಾಕ್ಸ್ ಎಲ್ಲ ಕೊಟ್ಟು ಇವಾಗ ತಿಂಡಿ ಮಾಡಬೇಕು. ಹಾಗಾಗಿ ಸ್ವಲ್ಪ ರುಟೀನ್ ಬರೋಕ್ಕಾಗ್ತಾಯಿಲ್ಲ, ಟೈಮಿಂಗ್ಸ್ ಎಲ್ಲ ಸೆಟ್ ಆಗ್ತಾಯಿಲ್ಲ. ಆಮೇಲೆ ನಿನ್ನೆಯಿಂದ ಎಕ್ಸಸೈಸ್ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ಮಾಡಿದ್ದೆ, ಇವತ್ತು ಮಾಡೋಕ್ಕಾಗಿಲ್ಲ. ಬಟ್ ಈವ್ನಿಂಗ್ ವಾಕ್ ಮಾಡ್ತಾಯಿದ್ದೀನಿ. ಡೇ 30ಗೆ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತಲೂ ನಾನು ತೋರಿಸ್ತೀನಿ. ಸ್ವಲ್ಪ ಇನ್ನೂ ವೀಕ್ನೆಸ್ಸು ಆಮೇಲೆ ಅದೆಲ್ಲ ಇದೆ. ಸ್ವಲ್ಪ ರಿಕವರ್ ಆಗ್ತಾ ಇದ್ದೀವಿ. ಹಾಗಾಗಿ ವಿಡಿಯೋಸ್ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮೇ ಬಿ ವೆದರ್ ಚೇಂಜ್ ಆಗಿರೋಕ್ಕೆ ಏನೋ ಗೊತ್ತಿಲ್ಲ. ಮಕ್ಕಳಿಗೆ ಹುಷಾರು ತಪ್ಪಿತು. ಮಕ್ಕಳಿಗೆ ಹುಷಾರು ತಪ್ಪಿದೆ, ಅವರಿಂದ ನನಗೆ ಜ್ವರ ಬಂತು ಅಷ್ಟೇ. ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ಅಲ್ಲ, ಅದಕ್ಕೆ. ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇನ್ನು ಡೇ 90 ಕಂಪ್ಲೀಟ್ ಮಾಡೋಣ. ಇವಾಗ 30 ಡೇಸ್ ಕಂಪ್ಲೀಟ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀವಿ. ಸೊ ಖಂಡಿತ ಟ್ರೈ ಮಾಡ್ತೀನಿ. ಖಂಡಿತ ವಿಡಿಯೋಗಳನ್ನ ಹಾಕ್ತೀನಿ. ಅಂದರೆ ಗಿವ್ ಅಪ್ ಅಂತೂ ಮಾಡಲ್ಲ. ವಿಡಿಯೋಗಳನ್ನ ಹಾಕ್ತೀನಿ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಅಂದರೆ ಸ್ವಲ್ಪ ಹುಷಾರಿಲ್ಲ, ಈ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಹಾಕೋದು ಡಿಲೇ ಆಗುತ್ತೆ ಹೊರತು ಗಿವ್ ಅಪ್ ಅಂತೂ ಮಾಡೋದಿಲ್ಲ. ನೋಡಿ, ಇವಾಗ ನಾನು ತಿಂಡಿ ತಿನ್ನಬೇಕು. ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ನಾನು ತಿಂಡಿ ತಿನ್ನಬೇಕು. ನಿಮ್ಮದೆಲ್ಲ ಹೇಗೆ ನಡೀತಾ ಇದೆ ಕಮೆಂಟಲ್ಲಿ ತಿಳಿಸಿ. ಲೈವ್ ಬರೋಣ ಅಂತಲೂ ಅನ್ಕೋತಾ ಇದ್ದೀನಿ. ಲೈವ್ ಬಂದರೆ ನೀವು ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಡೌಟ್ಸ್ ಮತ್ತು ಕ್ವಶನ್ಸ್ನ ಕೇಳ್ಬೋದು. ಸರಿ, ಇವಾಗ ತಿಂಡಿ ತಿನ್ಕೋತೀನಿ. ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸ್, ಸ್ವಲ್ಪ ರೆಸ್ಟ್ ಮಾಡಬೇಕು. ಎಷ್ಟು ರೆಸ್ಟ್ ಮಾಡ್ತೀನಿ ಅಷ್ಟು ರಿಕವರ್ ಆಗುತ್ತಲ್ವ. ಅದಕ್ಕೆ ಸ್ವಲ್ಪ ರೆಸ್ಟ್ ಮೋಡಲ್ಲಿ ಇರೋದು ಇವಾಗ. ಹಾಗಾಗಿ ಪ್ರಾಪರಾಗಿ ಏನು ಡಯೆಟ್ ಪ್ಲ್ಯಾನ್ ಏನೂ ಮಾಡ್ತಾಯಿಲ್ಲ. ಈ ಥರ ಹೋಗ್ತಾ ಇದೆ. ಹೋಪ್ ನೆಕ್ಸ್ಟ್ ಸೆಕೆಂಡ್ ಮಂತಿಂದ ಅಂದರೆ ಡೇ 31ಇಂದ ಚೆನ್ನಾಗಿ ಮಾಡೋಣ. ಓಕೆ, ಮತ್ತೆ ಸಿಗ್ತೀನಿ. ಬಾಯ್. ಇನ್ನು ಮಧ್ಯಾಹ್ನಕ್ಕೆ ಬದನೇಕಾಯಿ ಎಣ್ಗಾಯಿ ಮಾಡ್ಕೊಂಡಿದ್ದೆ. ಹಂಗಾಗಿ ಒಂದು ಚಪಾತಿ, ಒಂದು ಚಿಕ್ಕ ಪೀಸಷ್ಟು ರೊಟ್ಟಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು ಅಷ್ಟು ತೊಗೊಂಡು ಮಧ್ಯಾಹ್ನದ ಲಂಚನ್ನು ಕಂಪ್ಲೀಟ್ ಮಾಡಿಕೊಂಡೆ. ಈವ್ನಿಂಗ್ ಒಂದು ಸ್ವಲ್ಪ ಹಸಿವು ಥರ ಅನ್ನಿಸ್ತಾಯಿತ್ತು. ಹಾಗಾಗಿ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಆದಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಡಿನ್ನರ್ ಪ್ರಿಪೇರ್ ಮಾಡಿದ್ರಾಯಿತು ಅಂಥೇಳಿ. ತುಂಬ ದಿವಸ ಆಗಿತ್ತು ಮಂಡಕ್ಕಿ ಒಗ್ಗರಣೆ ಮಾಡಿರಲಿಲ್ಲ. ಮಕ್ಕಳು ಬೇಡ್ತಾಯಿದ್ರು. ಹಾಗಾಗಿ ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತೊಗೊಂಡೆ. ಅದಾದಮೇಲೆ ಒಂದು ಕಪ್ಪಷ್ಟು ಟೀ ಕೂಡ ತೊಗೊಂಡಿದ್ದೀನಿ. ಇನ್ನು ನೈಟ್ ಡಿನ್ನರ್ಗೆ ಪಲ್ಯ ಸ್ವಲ್ಪ ಉಳಿದಿತ್ತು. ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಒಂದು ಸ್ವಲ್ಪ ಮಾಡಿ, ಒಂದು ಜೋಳದ ರೊಟ್ಟಿನ ತೊಗೊಂಡು, ಸಲಾಡ್ನ ತೊಗೊಂಡು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ಇದು ಇವತ್ತಿನ ನನ್ನ ಫುಡ್ ರೂಟೀನ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ. ವಿಡಿಯೋಗಳನ್ನ ಅಲ್ಟರ್ನೇಟ್ ಡೇಸ್ ಖಂಡಿತವಾಗಿಯೂ ಹಾಕ್ತೀನಿ. ಡೇ 30ವರೆಗೂ. ಡೇ 31ಇಂದ ನಾನು ರೆಗ್ಯುಲರ್ ಆಗಿ ಪ್ರತಿ ದಿವಸ ವಿಡಿಯೋಗಳನ್ನ ಹಾಕ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.